ಇರಾನ್ ಮತ್ತು ಇಸ್ರೇಲ್ ಮಧ್ಯ ಯುದ್ಧ ವಾತಾವರಣ, ಯುದ್ಧನೇ ಮಾಡ್ತಾ ಹೋಗ್ತಾರೆ. ಸೊ ಹೀಗಿರುವಾಗ ಎರಡೂ ರಾಷ್ಟ್ರಗಳ ಮಧ್ಯೆ ನಡೆಯುತ್ತಿರುವಂತಹ ಯುದ್ಧದಿಂದ ಇಡೀ ವಿಶ್ವನೇ ಈಗ ತತ್ತರಿಸಿ ಹೋಗುತ್ತೆ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗೋದ್ರಿಂದ ಫಸ್ಟ್ ಡೇ ಯುದ್ಧ ಏನ್ ಸ್ಟಾರ್ಟ್ ಆಯ್ತಲ್ಲ, ಫಸ್ಟ್ ಕ್ಷಿಪಣಿ ಏನೋ ಉಡಾಯಿಸಿದ್ರಲ್ಲ ಇಸ್ರೇಲ್, ಅದು 24 hours ಒಳಗೆ 8% ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಗ್ಲೋಬಲಿ. ಸೊ ಹೀಗಿರುವಾಗ ಭಾರತಕ್ಕೆ ಇದರ ಪ್ರಮಾಣ ಎಷ್ಟು ಮಟ್ಟಿಗೆ ಹೊರತ ಕೊಡಬಹುದು ಅಂತ ನಾವು ಯೋಚನೆ ಮಾಡಬಹುದು. ಈಗ ಇರಾನ್ನ ಹರ್ಮಸ್ ಅನ್ನುವಂತಹ ಒಂದು ಜಲಸಂಧಿ ಇದೆ, ಆ ಸಮುದ್ರದ ಒಂದು ಜಲಸಂಧಿ ಇದೆ, ಆ ಮಾರ್ಗವಾಗಿ ಭಾರತಕ್ಕೆ ಬರುತ್ತೆ. ಸೊ ಅದನ್ನ ಎಲ್ಲಾದ್ರೂ ಮುಚ್ತೀನಿ ಅಂತ ಇರಾನ್ ಡಿಸೈಡ್ ಮಾಡಿದ್ರೆ ಅವಾಗ ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಭಾರತಕ್ಕೆ ಈ ಹಡಗುಗಳೆಲ್ಲ ಡೈವರ್ಟ್ ಮಾಡ್ಕೊಂಡು ಬರಬೇಕು. ಸೊ ಈ ಒಂದು ಯುದ್ಧ ಭೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಅವ್ರದ್ದೇನೋ ವೈಯಕ್ತಿಕ ಕಾರಣಗಳು ಯುದ್ಧ ಮಾಡಿದ್ರು ಸಿಕ್ಕ ಈ ವಿಶ್ವಕ್ಕೆ ಬಿಟ್ಟು ಕೊಡುವ ಸಾಧ್ಯತೆ ಇದೆ. ಮತ್ತೆ ರೂಪಾಯಿ ಮೌಲ್ಯವನ್ನು ಕುಸಿತ ಮಾಡೋದ್ರ ಕಡೆಗೆ ಇದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ನಮಸ್ಕಾರ, ಸ್ಪೀಕರ್ಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮತ್ತೊಂದು ಬೆಲೆ ಏರಿಕೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ನಾವು ನೀವು ಈಗ ಮೆಂಟಲಿ ಪ್ರಿಪೇರ್ ಆಗಬೇಕಾಗಿದೆ. ಯಾಕಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ಮಧ್ಯ ಯುದ್ಧ ವಾತಾವರಣ, ಯುದ್ಧನೇ ಮಾಡ್ತಾ ಹೋಗ್ತಾರೆ. ಸೊ ಹೀಗಿರುವಾಗ ಎರಡೂ ರಾಷ್ಟ್ರಗಳ ಮಧ್ಯೆ ನಡೆಯುತ್ತಿರುವಂತಹ ಯುದ್ಧದಿಂದ ಇಡೀ ವಿಶ್ವನೇ ಈಗ ತತ್ತರಿಸಿ ಹೋಗುತ್ತೆ. ಕಚ್ಚಾ ತೈಲದ ಬೆಲೆ ಏರಿಕೆ ಆಗೋದ್ರಿಂದ ಆಸ್ ಆಫ್ ನೌ ಇಂಡಿಯಾದಲ್ಲಿ ಸಮಸ್ಯೆ ಏನು ಅಂತಂದ್ರೆ, ನಮ್ಗೆ ಪ್ರತಿದಿನ ಬೇಕಾಗುವ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಏನಿದೆ ಅದು 80% ಅಂದ್ರೆ ಪ್ರತಿದಿನಕ್ಕೆ ಬೇಕಾಗುವ ಟೋಟಲ್ ರಿಕ್ವೈರ್ಮೆಂಟ್ ಅಲ್ಲಿ 80% ನಾವು ಅದನ್ನು ಇಂಪೋರ್ಟ್ ಮಾಡ್ಕೊತೀವಿ ಬೇರೆ ಬೇರೆ ರಾಷ್ಟ್ರಗಳಿಂದ. ಸೊ ಹೀಗಿರುವಾಗ ಕಚ್ಚಾ ತೈಲದ ಮೇಲೆ ಸಂಪೂರ್ಣವಾಗಿ ಬೇರೆ ರಾಷ್ಟ್ರಗಳ ಮೇಲೆ ಅಥವಾ ಬೇರೆ ರಾಷ್ಟ್ರಗಳ ಮೇಲೆ ನಾವು ಡಿಪೆಂಡ್ ಆಗಿರೋದ್ರಿಂದ ಈಗ ಇದರ ಹೊರೆ ಭಾರತಕ್ಕೂ ಬಹಳ ದೊಡ್ಡ ಮಟ್ಟದಲ್ಲಿ ಬೀಳಲಿದೆ. ಈಗ ಅವರು ಫಸ್ಟ್ ಡೇ ಯುದ್ಧ ಏನ್ ಸ್ಟಾರ್ಟ್ ಆಯ್ತಲ್ಲ, ಫಸ್ಟ್ ಕ್ಷಿಪಣಿ ಏನೋ ಉಡಾಯಿಸಿದ್ರಲ್ಲ ಇಸ್ರೇಲ್, ಅದು 24 hours ಒಳಗೆ 8% ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಗ್ಲೋಬಲಿ. ಸೊ ಹೀಗಿರುವಾಗ ಭಾರತಕ್ಕೆ ಇದರ ಪ್ರಮಾಣ ಎಷ್ಟು ಮಟ್ಟಿಗೆ ಹೊರತ ಕೊಡಬಹುದು ಅಂತ ನಾವು ಯೋಚನೆ ಮಾಡಬಹುದು. ಈಗ ಸೊ ಈಗ ಎಕ್ಸಾಕ್ಟ್ಲಿ ನಾವು ಹಂಗಾದ್ರೆ ಇರಾನ್ ಇಂದ ಜಾಸ್ತಿ ತಗೋತಾ ಇದ್ವಾ ಕ್ರೂಡ್ ಆಯಿಲ್ ನ ಅಂತಂದ್ರೆ ಇಲ್ಲ. ಇರಾನ್ ಇಂದ ವೆರಿ ಮಿನಿಮಲ್, ಒಂದು 1.4 ಬಿಲಿಯನ್ ಅಷ್ಟೇನೋ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಷ್ಟೇ ಆಗಿರೋದು ಲಾಸ್ಟ್ ಫಿನಾನ್ಷಿಯಲ್ ಇಯರ್. ಆದರೆ ನಾವು ಇರಾಕ್, UAE ಮತ್ತು ದುಬೈನಿಂದ ಏನು ಇಂಪೋರ್ಟ್ ಮಾಡ್ಕೊತೀವಲ್ಲ, ಅದು ಇರಾನ್ನ ಹರ್ಮಸ್ ಅನ್ನುವಂತಹ ಒಂದು ಜಲಸಂಧಿ ಇದೆ, ಆ ಸಮುದ್ರದ ಒಂದು ಜಲಸಂಧಿ ಇದೆ, ಆ ಮಾರ್ಗವಾಗಿ ಭಾರತಕ್ಕೆ ಬರುತ್ತೆ. ಸೊ ಅದನ್ನ ಎಲ್ಲಾದ್ರೂ ಮುಚ್ತೀನಿ ಅಂತ ಇರಾನ್ ಡಿಸೈಡ್ ಮಾಡಿದ್ರೆ ಅವಾಗ ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಭಾರತಕ್ಕೆ ಈ ಹಡಗುಗಳೆಲ್ಲ ಡೈವರ್ಟ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ಮತ್ತೆ 15 ರಿಂದ 20 ದಿನ ತಡವಾಗಿ ಇಲ್ಲಿ ರೀಚ್ ಆಗಿರುತ್ತೆ. ಮತ್ತೆ ಪ್ರತಿ ಕಂಟೈನರ್ಗೆ ಹತ್ತತ್ರ $500 ರಿಂದ $1,000 ಜಾಸ್ತಿ ಪ್ರೈಸ್ ಆಗುತ್ತೆ. ಈಗ ಒಂದು ಬ್ಯಾರಲ್ಗೆ $78 ಲೆಕ್ಕದಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ, ಅದು ಹತ್ತತ್ರ $100 ತನಕ ಹೋಗ್ಬೋದು. ಅಲ್ಲಿ ತನಕ ಹೋಗಿದ್ದೆ ಆಗದಲ್ಲಿ ಸರ್ಕಾರ ಅದನ್ನ ಭರಿಸೋಕ್ ಸಾಧ್ಯ ಇಲ್ಲ. ಏನೇ ಇವಾಗ ಒಂದ್ ಸ್ವಲ್ಪ ಬೇರೆ 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 ರೀತಿ ಏನೋ ಮ್ಯಾನೇಜ್ ಮಾಡಿ, ಟ್ಯಾಕ್ಸ್ ಕಟ್ ಮಾಡಿ, ಅದ್ ಮಾಡಿ ಇದ್ ಮಾಡಿ, ಏನೋ ಅಪ್ಲೈಸ್ ಕಟ್ ಮಾಡಿ ಏನೋ ಒಂದು ಮಾಡ್ಬೋದು. ಬಟ್ ಆದ್ರೆ ಅಷ್ಟರ ಮಟ್ಟಿಗೆ ಪ್ರತಿ ಬ್ಯಾರಲ್ ಇನ್ಕ್ರೀಸ್ ಆದ್ರೆ ಅದನ್ನ ಗೌರ್ಮೆಂಟ್ ಸಹಿತ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಭಾರತದ ಆರ್ಥಿಕ ಪರಿಸ್ಥಿತಿ ಹೊರತ ಕೊಡ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ನೇರವಾಗಿ ಜನರ ಮೇಲೆ ಹಾಕ್ಬೇಕಾದಂತಹ ಪರಿಸ್ಥಿತಿ ಬರಬಹುದು. ಈ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗಿದೆಯಲ್ಲ, ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆಯಲ್ಲ, ಇದು ಆಟೋಮ್ಯಾಟಿಕಲಿ ಎಲ್ಲದರ ಬೆಲೆಯನ್ನ ಜಾಸ್ತಿ ಮಾಡೋದು ಕಾರಣ. ಅಂದ್ರೆ ಬಸ್ ಟಿಕೆಟ್ ದರದಿಂದ ಹಿಡಿದು ತರಕಾರಿ ದರದಿಂದ ಹಿಡಿದು ಹೋಟೆಲ್ ಎಲ್ಲ ಪ್ರತಿಯೊಂದು, ಯಾಕಂದ್ರೆ ಎಲ್ಲವನ್ನ ಈ ದೇಶದೊಳಗೆ ಬಂದ ಮೇಲೆ ಅದನ್ನ ಮನೆ ಮನೆಗೆ ತಲುಪಿಸೋಕೆ ಯಾವುದೇ ಟ್ರಕ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಏನೇ ಯೂಸ್ ಮಾಡಿದ್ರು, ಆಟೋ ಆಗಿರ್ಬೋದು, ಏನೇ ಯೂಸ್ ಮಾಡಿದ್ರು ಸಿಕ್ಕ ಅದಕ್ಕೆ ಹಾಕಬೇಕಾಗಿತ್ತು ಪೆಟ್ರೋಲ್ ಮತ್ತು ಡೀಸೆಲ್. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂದ್ಕೂಡಲೇ ಆಟೋಮೆಟಿಕ್ ಆಗಿ ಟ್ರಾವೆಲ್ ಪ್ರೈಸಸ್ ಅಂಡ್ ಇದು ಏನು ಶಿಪ್ಪಿಂಗ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದ್ಮೇಲೆ ಏನಾಗುತ್ತೆ, ಸ್ಟ್ರೈಟ್ ಅವೇ ಯಾವ್ದನ್ನ ತರಿಸ್ಕೋತೀವಿ. ಫಾರ್ ಎಕ್ಸಾಂಪಲ್, ಯಾವ ತರಕಾರಿಯನ್ನು ತರಿಸ್ಕೋತಾ ಇದ್ದಾರೆ ಅದರಿಂದ ಅಂತ ಹೇಳಿ ಅವ್ನು ಪ್ರೈಸ್ ಜಾಸ್ತಿ ಮಾಡಿದ್ಮೇಲೆ ತರಕಾರಿಯ ಪ್ರೈಸ್ ಜಾಸ್ತಿ ಆಗುತ್ತೆ. ತರಕಾರಿಯ ಪ್ರೈಸ್ ಜಾಸ್ತಿ ಆಯ್ತು ಅಂತಂದ್ರೆ ಅದನ್ನ ಹೋಟೆಲ್ ನಲ್ಲಿ ತಂದು ಮಾರುವ ಹೋಟೆಲ್ ಮಾಲೀಕ ಹೋಟೆಲ್ನ ಐಟಮ್ಸ್ ನ ರೇಟ್ ಅನ್ನು ಜಾಸ್ತಿ ಮಾಡಬೇಕು. ಹೀಗೆ ಪ್ರತಿಯೊಂದು ಸಹಿತ ಒಂದಕ್ಕೊಂದು ಸೈಕಲ್. ಸೊ ಈ ಒಂದು ಯುದ್ಧ ಭೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ
ಅವ್ರದ್ದೇನು ವೈಯಕ್ತಿಕ ಕಾರಣಗಳಿಗೆ ಯುದ್ಧ ಮಾಡಿದ್ರು ಸಹಿತ ಈ ವಿಶ್ವಕ್ಕೆ ಪೆಟ್ಟು ಕೊಡುವ ಸಾಧ್ಯತೆ ಇದೆ. ಮತ್ತೆ ರೂಪಾಯಿ ಮೌಲ್ಯವನ್ನು ಕುಸಿತ ಮಾಡೋದ್ರ ಕಡೆಗೆ ಇದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಒಂದು ಏನು ಅಂತಂದ್ರೆ ನಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದ್ರೆ 80% ಆಫ್ ದ ರಿಕ್ವೈರ್ಮೆಂಟ್ ಇಂಪೋರ್ಟ್ ಮಾಡ್ಕೊತಾ ಇರೋದು. ನಮಗೆ ಪ್ರತಿದಿನ 100 ಲೀಟರ್ ಬೇಕು ಅಂತಂದ್ರೆ 80 ಲೀಟರ್ ನಾವು ಹೊರಗಡೆಯಿಂದಲೇ ತರಿಸಬೇಕು. 39 ಲಕ್ಷ ಬ್ಯಾರಲ್ ಬೇಕು ಪ್ರತಿದಿನ ರಿಕ್ವೈರ್ಮೆಂಟ್ ಇಂಡಿಯಾಗೆ ಕಚ್ಚಾ ಬೇಕು. ಸೊ ಹೀಗಿರುವಾಗ ಭಾರತ ಇದನ್ನ ಈಗ ಹೇಗೆ ಎದುರಿಸಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಫಸ್ಟ್. ಅಟ್ ದ ಸೇಮ್ ಟೈಮ್ ನಾವು ನೀವುಗಳೆಲ್ಲ ಪ್ರಿಪೇರ್ ಆಗಿರ್ಬೇಕು. ಹೌದು, ಈಗ ಬೆಲೆ ಜಾಸ್ತಿ ಆಗುವ ಸಮಯ ಬಂತು. ಈಗ ಯಾವುದೇ ರಾಜಕೀಯ ಪಕ್ಷವನ್ನು ದೂರಿ, ಯಾವುದೇ ಸರ್ಕಾರವನ್ನು ದೂರಿ ಏನೂ ಇಲ್ಲ. ಇದರಲ್ಲಿ ಕಮ್ಮಿ ಬ್ಯಾರಲ್ ಸಿಗ್ತಾ ಇದ್ದಾಗ ಕಮ್ಮಿಗೆ ಜನರನ್ನು ತಲುಪಿಸ್ಬೋದು. ಇವಾಗ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಸರ್ಕಾರ ತಲೆ ಮೇಲೆ ಹಾಕೊಂಡು ಬಳಸೋಕೆ ಸಾಧ್ಯ ಇಲ್ಲ. ಅಂದ್ರೆ ಏನೋ 78 80 ಆದ್ರೆ 82 ಆದ್ರೆ ಮ್ಯಾನೇಜ್ ಮಾಡಬಹುದು. $100 ತನಕ ಹೋಯ್ತು ಒಂದು ಬ್ಯಾರಲ್ಗೆ ಅಂತಂದ್ರೆ ಅದನ್ನ ಯಾವ ಸರ್ಕಾರವೂ ಸಹಿತ ಸ್ವತಃ ತಾನೇ ಭರಿಸಿ ಜನರ ಮೇಲೆ ಹೊರೆ ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಆಟೋಮೆಟಿಕ್ ಆಗಿ ಜನರ ಮೇಲೆ ಹಾಕಬೇಕಾಗಿ ಬರುತ್ತೆ. ಈ ಪರಿಸ್ಥಿತಿಗೆ ನಾವು ಸುಧಾರಿಸಬೇಕು ಅಂತ ನಾನು ಹೇಳ್ತಾ ಇರೋದು. ಮತ್ತೊಂದು ಕಡೆ ತಪ್ಪಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನಾದ್ರು ಈಗ ಆಲ್ರೆಡಿ ಮೋದಿ ಅವರು ಹೇಳಿದ್ರು, ಮಾತಾಡ್ತಾ ಇದೀವಿ, ಶಾಂತಿ ಒಪ್ಪಂದಕ್ಕೆ ಮಾತಾಡ್ತಾ ಇದೀವಿ ಅಂತ. ಟ್ರಂಪ್ ಹೇಳಿದ್ದಾರೆ, ಇಲ್ಲ ಹೇಗಾದ್ರೂ ಮಾಡಿ ಶಾಂತಿಯುತವಾಗಿ ಅದನ್ನ ಮುಗಿಸುವ ಕೆಲಸ ನಾವು ಮಾಡ್ತೀವಿ ಅಂತ. ಗೊತ್ತಿಲ್ಲ, ಅದೆಲ್ಲವೂ ಮಾತುಕತೆ ವರ್ಕೌಟ್ ಆಗಿ ಶಾಂತಿ ನೆಲೆಸಿ ಅವರು ಏನಾದ್ರು ಯುದ್ಧವನ್ನು ನಿಲ್ಲಿಸಿದ್ರೆ ನಮಗೆ ಮತ್ತೆ ಹರ್ಮಾಸ್ ಮಾರ್ಗವಾಗಿಯೇ ಬ್ಯಾರಲ್ಗಳು ಬರುವುದಾದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಯುದ್ಧ ಸನ್ನಿವೇಶ ಏನಿದೆ ಅದೆಲ್ಲರೂ ಕಮ್ಮಿ ಆಗಿದೆ. ಮತ್ತೆ ಯಥಾಸ್ಥಿತಿಯಲ್ಲಿ ಭಾರತವೂ ಸಹಿತ ಯಾವುದೇ ಆತಂಕ ಪಡದೇ ನಾರ್ಮಲ್ ಆಗಿ ನಡ್ಕೊಂಡು ಸಾಧ್ಯ ಇದೆ. ನೇರವಾಗಿ ಇರಾನ್ ಜೊತೆಗೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ವಿಚಾರದಲ್ಲಿ ಬಹಳ ದೊಡ್ಡ ಕೊಡುವು ತೆಗೆದುಕೊಳ್ಳುವಿಕೆ ಇಲ್ಲದೆ ಇದ್ರೂ ಸಹಿತ ನಮಗೆ ಈಗ ಅತಿ ಹೆಚ್ಚು ಕಚ್ಚಾ ತೈಲವನ್ನ ನಮಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ಉಳಿದ ರಾಷ್ಟ್ರಗಳಂದ್ರೆ ನಾಗೇಂದ್ರಾಗಿ ಇರಾಕ್, ಸೌದಿ ಅರೇಬಿಯಾ ಮತ್ತು ದುಬೈ ಇದೆ. ಆ ರಾಷ್ಟ್ರಗಳಿಂದ ಬರುವ ಕಚ್ಚಾ ತೈಲದ ಬೆಲೆಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುವ ಸಾಧ್ಯತೆ ಕಾಣ್ತಾ ಇದೆ. ಇದನ್ನ ಹೇಗೆ ನಿಭಾಯಿಸುತ್ತೆ ಭಾರತ ನೋಡ್ಬೇಕು. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದರಿಂದ ನಿಮಗೋಸ್ಕರ ಮತ್ತೆ ಸಿಗ್ತೀವಿ. ನಮಸ್ಕಾರ. ಸ್ಪೀಕ್ ಪ್ಲಸ್ ಕರ್ನಾಟಕ.